ತನಿಖಾ ಆಧಾರದಲ್ಲಿ. ಕರೆಕ್ಟ್ ಐತ್ರೆ? ಹಂಗೇನು ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಏನ್ ಒಂದ್. ಎರಡನೆಯದ್ದು, ತಮ್ಮಲ್ಲಿ ಸ್ಪರ್ಧಾರ್ಥಿಗಳಿಗೆ ಒಂದು ವರ್ಡ್ ಹೇಳ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋತಿಗೆ ನೀವು ಒಂದು ಮೊಬೈಲ್ ನಂಬರ್ ಕೊಡ್ತೀರಲ್ಲ, ಅದು ಒಂದು ಸಲ ಯೂಸ್ ಮಾಡ್ಲಕತ್ತೀರಿ ಅಂದ್ರೆ ಯಾವುದೇ ಕಾರಣಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಬಾರ್ದು. ನಿಮ್ ಪರ್ಸನಲ್ ಉಪಯೋಗಕ್ಕೆ ಇನ್ನೊಂದು ಹೇಳ್ರಿ, ನಾ ಬೇಡನಲ್ಲ. ಯಾಕೆ ನಂಬರ್ ಪದೇ ಪದೇ ಅಂದ್ರ, ಈ KPSC ದಾಗ FDA SDA ಪೋಸ್ಟ್ ಕರೀತಾರ, ಅಥವಾ KPSC ಯಾವುದೇ ನೌಕರಿಗಳಿರಲಕ್ಕ, ಕೆದವು ಯಾವ ಇರಲಕ್ಕ, 3000 FDA ಕರೆದನ ಅಂತೇಳಿ ತಿಳ್ಕೋರಿ. ಒಂದೇ ಲಿಸ್ಟ್ನಾಗ ನಮಗ ಬರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಂದಿರ್ತಾವ. ಆ ನಂತರ ಫೈನಲ್ ಲಿಸ್ಟ್ನಾಗ ನಂದು ಹೆಸರು ಬಂದಿರಲ್ಲ. ನಾವು ಬಹಳ ದುಃಖಿತರಾಗ್ತೀವಿ. ಏನಪ್ಪಾ, ನಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹೋಗಿ ಬನ್ನಿ, ನನ್ನ ನೌಕರಿ ಆಲಿಲ್ಲ ಅಂತ ಹೇಳಿ. ಸರ್, ಮ್ಯಾಗ ಎಷ್ಟು ಮಂದಿ ಜಾಯಿನ್ ಆಗಿರಲ್ಲ ಅದರ ಲಿಸ್ಟ್ ಬರ್ತಾ ಇರ್ತದ. ಅವಾಗ ಪದೇ ಪದೇ ಲಿಸ್ಟ್ ಬಿಡಲ್ಲ ರೀ, ಡೈರೆಕ್ಟ್ ಮೆಸೇಜ್ ಕಳಿಸ್ತಿರ್ತಾರ. 2016 FDA ಬರ್ದವ್ರಿಗೆ 2019 ಜಾಯಿನ್ ಆಗ್ಯಾರ. 16 ಜಾಯಿನ್ ಆಗ್ಯಾರ ಒಂದೇ ಲಿಸ್ಟ್ನವ್ರು, 19 ಜಾಯಿನ್ ಆಗ್ಯಾರ. ಅಂದ್ರ ಅರ್ಥ ಆಗ್ಲಿಲ್ಲ ಹೇಳೋದು. ಮ್ಯಾಗ ಆ ಪೋಸ್ಟಿಗೆ ಜಾಯಿನ್ ಆಗ್ಲಿಲ್ಲ, ವೇಕೆಂಟ್ ಆಗಿತ್ತು, ಉಳಿದಿತ್ತು ಅಂದ್ರೆ ಕೆಳಗಿನವ್ರಿಗೆ ಬರ್ತಾ ಇರ್ತದ ರ್ಯಾಂಕಿಂಗ್ ಪ್ರಕಾರ. ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರಿ ಅಂದ್ರೆ ಮೆಸೇಜ್ ಯಾರಿಗೆ ಹೋಗ್ಬೇಕು, ಯಾರು ಚೆಕ್ ಮಾಡ್ಬೇಕು? ನನ್ನ ಕೋಚಿಂಗ್ದಾಗ ಆಳಂದ ತಾಲೂಕದ ಮಹಾರಾಣಿ ಎನ್ನುವ ವಿದ್ಯಾರ್ಥಿನಿ ಹಿಂಗಾಗಿನೇ ನೌಕರಿ ಕಳ್ಕೊಂಡಾಳ. ಇನ್ನ ಒಬ್ಬರು ಬೀದರ್ ಡಿಸ್ಟಿಕ್ ಹುಮ್ನಾಬಾದ್ ಕೋರ್ಟ್ನಾಗ ಒಬ್ರು ಅದಾರ, ನಿರ್ಮಲಾ ಅಂತೇಳಿ. ಅವ್ರು ಏನದಂದ್ರ 3 ವರ್ಷ ಬಿಟ್ಟು ಅವರಿಗೆ ಆರ್ಡರ್ ಕಾಪಿ ಬಂದವ ಲಿಸ್ಟ್ನಾಗ. ನೀವು ನಂಬರೇ ಚೇಂಜ್ ಮಾಡಿದ್ರಿ ಅಂದ್ರೆ ತುಂಬಾ ಹೊತ್ತಿಗೆ ಒಂದು ಕೊಡೋದು ಹಿಂದಾಡ್ಸಿ ಏನದಂದ್ರ, ಅದನ್ನ ತೆಗೆದು ಬ್ಯಾರೆ ಸಿಮ್ ತಗೊಂಡ್ರಿ ಅಂದ್ರೆ ಮೆಸೇಜ್ ಯಾರಿಗೆ ಹೋಗ್ಬೇಕು ಹೇಳ್ರಿ? ಹಿಂಗ ಇವ್ರು ಇಬ್ಬರದೇ ಹೇಳಿಲ್ಲ. ಉದಾಹರಣೆ, ಕರ್ನಾಟಕದಾಗ ಎಷ್ಟೋ ಸ್ಪರ್ಧಾರ್ಥಿಗಳು ತಮ್ಮ ನೌಕರಿ ಕಳ್ಕೊಂಡವ್ರದ. ಹಿಂಗಾಗಿನೂ ಹೋಗ್ಯವ್ರಿ ಒಂದಿಷ್ಟು ಹುಡುಗರು. ಅದಕ್ಕೆ ನಂಬರ್ಗಳನ್ನ ಸರ್ಕಾರದ ದಾಖಲಾತಿಗಳು ಒಂದೇ ಯೂಸ್ ಮಾಡ್ರಿ. ಅರ್ಥ ಆಯ್ತ್ರೆ? ಮತ್ತ ನಾಳೆ ಸ್ಯಾಲ್ರಿ ಇರ್ತದಲ್ಲ, ಸ್ಯಾಲ್ರಿ ಅಕೌಂಟಕ್ಕ ಒಂದು ನಂಬರ್ ಯೂಸ್ ಮಾಡ್ರಿ. ನಿಮ್ಮ ಪರ್ಸನಲ್ ವ್ಯವಹಾರಕ್ಕ ಇನ್ನ ಒಂದು ನಂಬರ್ ಯೂಸ್ ಮಾಡ್ರಿ. ಯಾಕದು ಹೇಳ್ತೀನಿ ಗೊತ್ತರೆ? ನಮ್ಮ ತಿಂಗಳ ಬರುವ ಸ್ಯಾಲ್ರಿ ಒಂದು ಅಕೌಂಟ್ ಇರ್ತದ, ಅದಕ್ಕೆ ನಮ್ದೊಂದು ಮೊಬೈಲ್ ನಂಬರ್ ಕೊಟ್ಟಿರ್ತೇವೆ. ಅದನ್ನ ನಾವು ಎಲ್ಲಾ ಅಮೌಂಟ್ ಅದಕ್ಕೆ ಬಂದು ಜಮಾ ಆಗ್ತಿರ್ತವ. ಈಗೆಲ್ಲ ನಿಮಗೂ ಗೊತ್ತದ, ಆನ್ಲೈನ್ದಾಗ ಎಷ್ಟು ಫ್ರಾಡ್ಗಳಾಗ್ಲಿಕತ್ತವ. ಇರುದೇ ಸ್ವಲ್ಪ ರೊಕ್ಕ ಇಟ್ಟಿರ್ತೇವ. ಯಾವರೇ ಟುಬುಕ್ ಅನ್ಸೋದು ಅಂದ್ರೆ ಏನ್ ಮಾಡೋದು? ಅದಕ್ಕೆ ಯಾವಾಗಲೂ ಫೋನ್ ಪೇ ಯೂಸ್ ಮಾಡುವ ನಂಬರ್ಗಳಲ್ಲಿ 10,000 ಇರ್ಬೇಕು. ಬೈ ಮಿಸ್ಟೇಕ್ ಆಗಿ ಏನಾದ್ರು ಆದ್ರೂ 10,000 ಹೋಗಿರ್ಬೇಕು. ಅವ ತಗೊಂಡವನೇ ಹೊಳ್ಳಿ ಮತ್ತ ಫೀಲಿಂಗ್ದಾಗ ಹೊಳ್ಳಿ ಹಾಕ್ಬೇಕು. ಪಾಪ ಹತ್ತಿಯದವ್ ನಡೆಯ ಕಡಿತೆ. ಯಾಕಿದು ಹೇಳ್ತೀನಿ ಅಂದ್ರೆ, ನಿನ್ನೆ ಬೆಳಗಾವದಲ್ಲಿ ಒಬ್ಬ ವಯೋವೃದ್ಧ ಉದ್ಯಮಿ 9 ಕೋಟಿ ರೂಪಾಯಿ ಕಳ್ಕೊಂಡಾನ. 9 CR. ಇವತ್ತೇ ಬಂದದ ನೋಡಿ ಪೇಪರ್ದಾಗ, 9 CR ಹೋಗ್ಯಾವ. ಹೌದಾ ಇಲ್ಲ? ಪರ್ಸನಲ್ ಒಂದು ಬೇರೆ 10,000 ಅಕೌಂಟ್ ಇಟ್ಕೊಂಡ್ರೆ ಏನು ತೊಂದರೆ ಇರಲ್ಲ. ಮತ್ತ ಆ ನಿಮ್ಮ ಸ್ಯಾಲ್ರಿ ಅಕೌಂಟದಿಂದ ಇದಕ್ಕೆ ಹಾಕೊಂಡು ಇದೇ ಯೂಸ್ ಮಾಡೋದು. ಅದು ಎಲ್ಲಿನೂ ಬ್ಯಾರೆಯವ್ರಿಗೆ ಒಟ್ಟ ಕಳ್ಸೋದೇ ಇಲ್ಲ ಸ್ಯಾಲ್ರಿ ಅಕೌಂಟ್. ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರ, ನಮ್ಮ ಸುರಕ್ಷತೆಗೆ ನಾವು ಇರಬೇಕು. ಈ ಸದ್ದು ನಿಮಗೆ ಯಾರು ಏನು ಮಾಡಲ್ಲ. ಯಾಕೆ ಹೇಳ್ರಿ? ಇರುದೇ 5,500 ಇರ್ತಾವ. ತಿಂಗಳಿಗೊಂದು ಪೇರೆಂಟ್ಸ್ ಅಷ್ಟೇ ಆಗ್ತಾರ ಪಾಪ. ಬಾಳ ಆದ್ರೆ ಏನಂದ್ರ 7-8 ಸಾವಿರ ಇರ್ತಾವ. ಅವು ತಿಂಗಳ ನಟಿಗೆ ಖರ್ಚು ಮಾಡಿಬಿಡ್ತೀರಿ. ಈ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಅಮೌಂಟ್ ದ್ವಾರದ ಆದಕ್ರ ಹೇಳ್ತೀನಿ ನಾನು, ಇಲ್ಲಕ್ರ ನನ್ನ ಹಂತಕ್ಕೆ ತಂದು ಹೇಳಿ. ಹೌದ್ರೆ? ನೆಕ್ಸ್ಟ್, ಸಬ್ಸ್ಕ್ರೈಬರ್ ಐಡೆಂಟಿಟಿ